ಅಲ್ಲಮ್ಮ, ಸ್ಟೇಜ್ ಕಟ್ಬಿಟ್ಟು ಅದೇನೋ ಗಿಟಾರ್ ಕೊಟ್ಟೆ, ಅದೇನ್ ಗಿಟಾರ್ ಅದು ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಸುಮ್ನೆ ಕೊಟ್ಟು ನಿಲ್ಸ್ಬಿಟ್ಟು ಕಳಿಸ್ಬಿಟ್ರೆ ಹೆಂಗೆ? ಅಲ್ಲ ಹೇಳ್ಬೇಕಲ್ಲ, ಇದು ಹಿಂಗ್ ಹಾಡು ಬರುತ್ತೆ, ಇದು ಬರುತ್ತೆ ಅಂತ. ಕರೆಕ್ಟ್ ಸರ್. ಅರ್ಧ ಹಾಡು ಹಿಂದಿನಿಸ್ಬಿಟ್ಟು ಅವರೇ ಮುಗಿಸ್ಬಿಟ್ರು ಅರ್ಧ ಹಾಡು. ಅದ್ ನಾನು ಯೋಚನೆ ಮಾಡಿದೆ. ಕರೆಕ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲಿ ಉದಯ್ ಅವರು? ಉದಯ್ ಸರ್. ಉದಯ್ಗೆ ನಮಸ್ಕಾರ. ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅವ್ರ ತಮ್ಮ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಸರ್. ಏನ್ ಹೇಳೋದನ್ನೋದೇ ಗೊತ್ತಾಗೋದಿಲ್ಲ ನನಗೆ. ಮದ್ದೂರಮ್ಮ ಉತ್ಸವ ಹೌದು. ಯಾವಾಗಲೂ ಊರಿಗೆ ಬರ್ಬೇಕಾದ್ರೆ ಆ ಶುರುವಲ್ಲಿ ಗೊತ್ತಾಗತ್ತೆ ಉತ್ಸವ ಹೆಂಗಿರುತ್ತೆ ಅಂತ. ಏನ್ ದಾರಿ ಉದ್ದಕ್ಕೂ ಬೆಳಗ್ತಾ ಇದೆ, ಅದು ತುಂಬಾ ಮುಖ್ಯ. ಪ್ರತಿಯೊಂದು ಮನೇನೂ ಆತರ ಬೆಳಗ್ಬೇಕು. ಒಂದೊಂದು ಜಿಲ್ಲೆಯಲ್ಲಿ ಆತರ ಪ್ರತಿಯೊಂದು ಮನೆ ಬೆಳಗ್ದಾಗ ಅದು ನೋಡಕ್ ಸಂತೋಷ. ಇಲ್ಲಿ ಜನ ನೋಡಿದ್ರೆ ಗೊತ್ತಾಗತ್ತೆ ಊರು ಎಷ್ಟು ಸಂತೋಷದಿಂದ. ಹತ್ತತ್ರ 16 ದಿವಸದಿಂದ ಈ ಉತ್ಸವ ನಡೀತಾ ಇದೆ ಅಂತಲ್ಲ. ಇವತ್ತು ಕೊನೆ ದಿನ ಅಂತಾರೆ. ಇವತ್ತು ನಾವು ಬಂದಿದ್ದೀವಿ, ನಿಮ್ಮ ಜೊತೆ ಸಂತೋಷನ ಹಂಚ್ಕೊಳಕ್ ಬಂದಿದ್ದೀವಿ. ನಿಮ್ಮ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಮೊನ್ನೆ ಕೂಡ ಒಂದು ಫಂಕ್ಷನ್ ಅಲ್ಲಿ ಹೇಳ್ತಿದ್ದೆ, ನನಗೆ ಫಾರಿನ್ ಸುತ್ತೋಡೋ ಅಭ್ಯಾಸ ಇಲ್ಲ, ಕರ್ನಾಟಕ ಪೂರ್ತಿ ಸುತ್ತ ನೋಡ್ಬೇಕು ಅಂತ ಆಸೆ ಇತ್ತು. ಅದು ಮದ್ದೂರಿಗೆ ಬಂದು ಅಲ್ಲಿ ಕೂಡ ಕಾಲ್ಮೆಟ್ ಹತ್ರ ಉದಯ್ ಮಾಡಿದ್ದಾರೆ. ಉದಯ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಖುಷಿ ಆದಂತ ವಿಷಯ. ನಿಮ್ಮ ಸಂತೋಷದ ಜೊತೆ ಹಂಚ್ಕೋಬೇಕು. ಪ್ರತಿ ಕನ್ನಡ ಇಂಡಸ್ಟ್ರಿಗೆ ಬಂದು, ಈಶ್ವರಿ ಪ್ರೊಡಕ್ಷನ್ಸ್ ಕನ್ನಡ ಇಂಡಸ್ಟ್ರಿಗೆ ಬಂದು ಹತ್ತತ್ರ 60 ವರ್ಷ ಆಯ್ತು. 60 ವರ್ಷ ನನ್ಗೆ ನಿಮ್ಗೆ ಋಣ ಇದೆ. ನಿಮ್ ತಾತನೂ ಗೊತ್ತು, ನಮ್ಮಪ್ಪ ಆತರ ಬೆಳ್ಕೊಂಡ್ಬಂದಿದ್ವಿ. ಸೊ ಅದರಿಂದ ಈ ಋಣ ಯಾವತ್ತೂ ಮರೆಯೋದಿಲ್ಲ. ಈ ಜೀವ ಯಾವತ್ತಿದ್ರು ನಿಮ್ಗೋಸ್ಕರ, ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ ಈ ಜೀವ ಯಾವಾಗಲೂ ಉಸಿರಾಡ್ತಾನೆ ಇರುತ್ತೆ. ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ಈ ರವಿಚಂದ್ರನ್ಗೆ. ಅದನ್ನ ಮಾಡಕ್ ಬಂದಿದ್ದೀನಿ ನಾನು. ಈ ಹತ್ತತ್ರ ಈ 60 ವರ್ಷ 40 ವರ್ಷದಲ್ಲಿ ಕೆಲವು ಕ್ಷಣಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು. ನಾನು ಇವತ್ತು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಒಂದು ಒಳ್ಳೆ ವಿಷಯಗಳು ಹೇಳ್ತೀನಿ. 2 ನಿಮಿಷ ಸರ್ ಏನೋ ಹೇಳ್ಬೇಕಂತಿದ್ದಾರೆ. ಮನುಷ್ಯ ಅಂದ ಮೇಲೆ ಕೆಟ್ಟ ಗಳಿಗೆನು ಬರುತ್ತೆ, ಒಳ್ಳೆ ಗಳಿಗೆನು ಬರ್ತಾ ಇರುತ್ತೆ. ಬಟ್ ಆತರ ಒಂದು ಕೆಟ್ಟ ಗಳಿಗೆ ಅಂತ ಬಂದಾಗ ನಮ್ಗೆ ಯಾರಪ್ಪ ನಮ್ ಕೈ ಹಿಡಿತಾರೆ ಅಂತ ನೋಡ್ತಾ ಇರ್ತೀವಿ. ನಮ್ಗೆ ಯಾರು ಇರ್ತಾರೆ, ನಮ್ ಕೈ ಹಿಡಿಯೋದು ಯಾರು ಅಂತ ನೋಡ್ತೀನಿ. ಈ ರವಿಚಂದ್ರನ್ಗೆ ಕೈ ಚಾಚೋ ಅಭ್ಯಾಸನೇ ಇಲ್ಲ. ಆದ್ರೆ ನಾನ್ ಕೈ ಚಾಚಕ್ ಮುಂಚೆ ನನ್ನ ಕೈ ಹಿಡಿದವರು ಡಿ ಕೆ ಶಿವಕುಮಾರ್ ಅವರು. ಸರ್, ನಿಮ್ಮನ್ನ ಜೀವನದಲ್ಲಿ ಮರೆಯಲ್ಲ ಸರ್. ನಾನು ಈ ಜೀವ ನಿಮ್ಗೆ ಅರ್ಪಣೆ ಸರ್. ನಾನು ಯಾರು ಇಲ್ಲ ರೀ, 40 ವರ್ಷದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಯಾರಾದ್ರೂ ನನ್ನ ಕೈ ಚಾಚಕ್ ಮುಂಚೆ ನನ್ನ ಕೈ ಹಿಡಿದು ಹೆಗಲ ಮೇಲೆ ಕೈ ಹಾಕಿ ಅವ್ರು ಕೇಳಿದ ಒಂದೇ ಪ್ರಶ್ನೆ, ನಾನ್ ನಿಮ್ಗೆ ಏನ್ ಮಾಡ್ಬೇಕು ಹೇಳಪ್ಪ ಅಂದ್ರು. ಸಾಕು ಸರ್, ನಮ್ಮಪ್ಪ ನೆನಪಾದ್ರು, ಈ ಜನ ನೆನಪಾದ್ರು. ನಾನು ಸಿನಿಮಾ ಕೆಳಗ್ ಬಿದ್ದಾಗಲೂ ಕೂಡ ಎದುರ್ದವನಲ್ಲ. ರಾಮಾಚಾರಿ ಪಂಚ ಹಾಕೊಂಡ್ ಬಂದಾಗ ಜನ ನಿಲ್ಸಿದ್ದಾರೆ. ಆ ತರ ಮತ್ತೆ ಯಾರಾದ್ರೆ ನನ್ನ ಜೀವನದಲ್ಲಿ ನನಗೆ ಬೆನ್ ತಟ್ಟಿ ನಿಲ್ಸಿದ್ದಾರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಅವ್ರನ್ನ ಇವತ್ತಿಗೆ ಇಲ್ಲಿ ನೆನೆಸ್ಕೊಂಡು ತುಂಬಾ ಮನಸ್ಸು ತುಂಬಾ ಹಗುರ ಆಗತ್ತೆ. ಅಂದ್ರೆ ನನ್ನ ಜೊತೆ ಇದ್ದಾರೆ ಒಬ್ರು ಸ್ನೇಹಿತರು. ನಾವು ಅವರು ಸ್ಕೂಲಲ್ಲಿ 40-50 ವರ್ಷದ ಸ್ನೇಹ ನಮ್ದು. ಬಟ್ ಯಾವತ್ತು ಈ ಸ್ನೇಹನ ಯಾವತ್ತೂ ಬಳಸ್ಕೊಂಡಿರ್ಲಿಲ್ಲ ನಾನು. ಆದ್ರೆ ಈ ಮೊನ್ನೆ ಅವ್ರು ಮಾಡಿದ ಒಂದು ಉಪಕಾರ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಅದೇ ತರ ಉದಯ್ ಕೂಡ ನನಗೆ ಗೊತ್ತಿಲ್ದೇನೆ ಸಹಾಯ ಮಾಡಿದ್ದಾರೆ. ಅವ್ರು ನನಗೆ ಸಹಾಯ ಮಾಡೋದು 1 ವರ್ಷ 2 ವರ್ಷ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರ ಮೂಲಕ ನನಗೊಂದು ಸಹಾಯ ಮಾಡಿದ್ದಾರೆ. ಅದು ರೀಸೆಂಟ್ ಆಗಿ 1 ವರ್ಷದಿಂದ ಅಷ್ಟೇ ಗೊತ್ತಾಗಿದ್ದು. ಅಲ್ಲಿವರೆಗೂ ನನ್ಗೆ ಗೊತ್ತಿರಲಿಲ್ಲ. ಆತರ ಸ್ನೇಹಿತರು ನನ್ನ ಜೀವ ಇರೋವರೆಗೂ ನಾನು ಪ್ರೀತಿಗೆ, ಸ್ನೇಹಕ್ಕೆ ಮಾತ್ರ ತಲೆ ಬಾಗೋದು. ನಾನು ಆತರ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅದು ಉದಯ್ಗೋಸ್ಕರ. ಮತ್ತೆ ಅವ್ರು ಹೇಳಿದ್ದು ಕೂಡ ಅಷ್ಟೇ, ನಿನ್ ಸ್ನೇಹಿತರು ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಬಾರಯ್ಯ ಅಂದ್ರು. ಡಿ ಕೆ ಶಿವಕುಮಾರ್ ಎಲ್ಲಿದ್ದಾರೆ ಅಲ್ಲಿ ಇರ್ತಾನೆ ಸರ್ ರವಿಚಂದ್ರನ್ ಅಂತ ಬಂದಿದ್ದೀನಿ ಇವತ್ತು. ಅವ್ರಿಗೋಸ್ಕರ ಬಂದಿನಿ, ಇವ್ರಿಗೋಸ್ಕರ ಬಂದಿದ್ದೀನಿ. ಹಬ್ಬ ಆಚರಣೆ ಇವತ್ತು ಒಂದ್ ದಿವಸ ಅಲ್ಲ ರೀ, ಪ್ರತಿದಿನ ಹಬ್ಬ ಆಚರಣೆ ಮಾಡ್ಬೇಕು. ಅದು ಊರು ಅಂದ್ರೆ ಮದ್ದೂರ್ ಅಂದ್ರೆ ಹಂಗಾಗ್ಬೇಕು. ಮದ್ದೂರ್ ಇವಾಗ ಬರ್ತಾ ಇರ್ಬೇಕಾರೆ, ಮದ್ದೂರ್ ಎಂಟ್ರ್ ಆಗ್ಬೇಕಾದ್ರೆ ಯಾವ್ದೋ ಫಾರಿನ್ ಎಂಟ್ರ್ ಆದಂಗಿತ್ತು ರೀ. ಆ ರೆಸ್ಟೋರೆಂಟ್ಗಳು, ಆ ಫುಡ್ ಮಾರ್ಟ್ಗಳು ನೋಡಿದ್ರೆ, ಜನ ಕಾರ್ಗಳು ನೋಡಿದ್ರೆ ಇದೇನ್ ಮದ್ದೂರ ಏನೇ ಇದು ಅನ್ಸ್ಬಿಡ್ತು ನನಗೆ. ಎಷ್ಟೋ ದಿವ್ಸ ಆಗಿತ್ತು ಮೈಸೂರು ಕಡೆ ಬಂದು. ಒಟ್ಟಲ್ಲಿ ನಿಮ್ ಊರಿಗೆ ಮೆಟ್ಟಿದ್ದೀನಿ. ಇಲ್ಲಿ ಬಂದು ಹೋದ್ಮೇಲೆ ಇದನ್ನ ದಾಟ್ಕೊಂಡೆ ನಾನು ಹೋಗಿ ಮಾಡಿದ್ದು ರಾಮಾಚಾರಿ ಹಳ್ಳಿ ಮೇಷ್ಟ್ರು ಅಲ್ಲ, ನೆನಪಿರ್ಬೇಕು ನೀವು. ಶಿಮ್ಶಾಗ್ ಹೋಗಿ ಹಳ್ಳಿ ಮೇಷ್ಟ್ರು ಮಾಡಿದ್ದೆ, ರಾಮಾಚಾರಿ ಮಾಡಿದ್ದೆ. ಮತ್ತೆ ತುಂಬಾ ವರ್ಷಗಳು ಆದ್ಮೇಲೆ ಮದ್ದೂರ್ ಒಳಗೆ ಬಂದಿದ್ದೀನಿ ನಾನು ಇವತ್ತು ಅಂತ ಅನ್ಸುತ್ತೆ. ಒಟ್ಟಲ್ಲಿ ಈ ಒಳ್ಳೆಗಳಿಗೆ ನಿಮ್ಮ ನಗುನ ಒತ್ಕೊಂಡು ಹೋಗ್ತೀನಿ ನಾನು. ತುಂಬಾ
ಖುಷಿಯಿಂದ ಹೋಗ್ತಾ ಇದೀನಿ ಇವತ್ತು. ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ರವಿ ಸರ್. ರವಿ ಸರ್ ಮಾತಿನ ಮೂಲಕ ಹೇಳಿದ್ರು, ಅವರೇ ಹೇಳಿಕೊಟ್ಟಿದ್ದು ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾವು ಸ್ನೇಹ ಜೀವಿ, ನೀವು ಸ್ನೇಹ ಜೀವಿ ಅಂತ ಹೇಳಿ ಆ ಸ್ನೇಹ ಜೀವಿಗಳನ್ನ ಇವತ್ತು ಅವರು ವೇದಿಕೆ ಮೇಲೆ ಸಂಭ್ರಮಿಸಿದ್ದಾರೆ. ರವಿ ಸರ್, ನೀವು ಮಾತಾಡಿದ್ರಿ, ನಮ್ದೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನಿಲ್ಲ, ಮದ್ದೂರು ಉತ್ಸವದಲ್ಲಿ ಉದಯ್ ಸರ್ ಅವರು ಎಲ್ಲಾ ಮಹಿಳೆಯರಿಗೋಸ್ಕರ ರಂಗೋಲಿ ಸ್ಪರ್ಧೆನ ಆಯೋಜಿಸಿದ್ರು. ಬಹಳ ಅದ್ದೂರಿಯಾಗಿ ಮೂಡ್ ಬಂತು. ಅದ್ರಲ್ಲಿ ಒಂದಷ್ಟು ಮಹಿಳೆಯರು ಗೆಲುವನ್ನ ಸಾಧಿಸಿದ್ದಾರೆ. ನಿಮ್ ಕೈಯಾರೆ ಪ್ರೈಸ್ ತಗೊಂಡ್ರೆ ಒಂದ್ ವಾರ ಸ್ನಾನ ಮಾಡಲ್ಲ ಅವರು. ಅದಕ್ಕೋಸ್ಕರ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀವಿ.